ನಮಸ್ಕಾರ. ಇವತ್ತು ನಾನು ಒಂದು ಭಾರತ ಸಂವಿಧಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವವಾಗಿರ್ತಕ್ಕಂತಹ ಒಂದು ವಿಷಯದ ಕುರಿತು ಚರ್ಚೆ ಮಾಡ್ತಾ ಇದ್ದೀನಿ. ಅದು ಯಾವುದು ಅಂತಂದಾಗ ಸಂಸತ್ತು ಅಂತಕ್ಕಂಥದ್ದು. ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಮುಖ್ಯವಾಗಿರ್ತಕ್ಕಂತಹ ಒಂದು ಟಾಪಿಕ್ ಯಾವುದು ಅಂತಂದರೆ ಸಂಸತ್ತು. ಈ ಸಂಸತ್ತಿಗೆ ಸಂಬಂಧಪಟ್ಟಂತೆ ಇದು ಕೇಂದ್ರ ಸರ್ಕಾರದಲ್ಲಿ ಬರ್ತಕ್ಕಂತಹ ಒಂದು ಭಾಗ. ಸಂಸತ್ತು ಎಷ್ಟನೇ ಭಾಗದಲ್ಲಿ ಬರುತ್ತೆ ಅಂತಂದರೆ ಸಂವಿಧಾನದ 5ನೇ ಭಾಗದಲ್ಲಿ ಬರುತ್ತೆ. ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ಯಾವುದೇ ವಿಡಿಯೋ ಬಂದರೆ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ. ಅದಕ್ಕೋಸ್ಕರನೇ ಇನ್ನೊಂದು ಸಂಸತ್ತಿಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿಧಿಗಳು ಬರ್ತವೆ. ಸಂವಿಧಾನದ 79ನೇ ವಿಧಿ, ಸಂವಿಧಾನದ 80ನೇ ವಿಧಿ, ಸಂವಿಧಾನದ 81, ಸಂವಿಧಾನದ 82, ಸಂವಿಧಾನದ 83, ಸಂವಿಧಾನದ 84 ಇವು ಸಂಸತ್ತಿಗೆ ಸಂಬಂಧಪಟ್ಟಂತಹ ಪ್ರಮುಖವಾಗಿರತಕ್ಕಂತಹ ವಿಧಿಗಳು. ಇಲ್ಲೇ ಇರುವಾಗ 79ನೇ ವಿಧಿ ಅಂತಕ್ಕಂಥದ್ದು ಸಂಸತ್ತು ಎಂದರೆ ಅಂತ ಹೇಳುತ್ತೆ. ಸಂವಿಧಾನದ ಎಷ್ಟು ಅಂದಾಗ 79ನೇ ವಿಧಿ ಅಂತಕ್ಕಂಥದ್ದು ಸಂಸತ್ತು ಎಂದರೆ ಅಂತ ಅನಿಸುತ್ತೆ. ಇಲ್ಲಿ ಸಂಸತ್ತು ಎಂದರೆ ಅಂತ ಬಂದಾಗ ಮುಖ್ಯವಾಗಿ ಇಲ್ಲಿ ಬರ್ತಕ್ಕಂಥದ್ದು ಏನಂದಾಗ 3 ಅಂಶಗಳು ಬರ್ತವೆ. ಒಂದು ಲೋಕಸಭೆ, ಇನ್ನೊಂದು ಯಾವುದು ಅಂದಾಗ ರಾಜ್ಯಸಭೆ, ಇನ್ನೊಂದು ಏನು ಅಂದಾಗ ರಾಷ್ಟ್ರಪತಿಯನ್ನ ಒಳಗೊಂಡಿದೆ ಎಂದರ್ಥ. ಸಂಸತ್ತು ಅಂತಕ್ಕಂಥದ್ದು 79ನೇ ವಿಧಿ ಪ್ರಕಾರ ಸಂಸತ್ತು ಅಂತಂದ್ರೆ ಲೋಕಸಭೆ, ರಾಜ್ಯಸಭೆ ಮತ್ತು ರಾಷ್ಟ್ರಪತಿಯನ್ನ ಒಳಗೊಂಡಿದೆ ಎಂದರ್ಥ. ಯಾರನೇ ಪ್ರಶ್ನೆ ಕೇಳಿದರೆ ನೆಕ್ಸ್ಟ್ ನೇರವಾಗಿ ಇನ್ನೊಂದು ಯಾವ್ದಾಗ 80ನೇ ವಿಧಿ ಅಂತಕ್ಕಂಥದ್ದು ಇದು ಯಾವ್ದ್ರ ಬಗ್ಗೆ ತಿಳಿಸುತ್ತೆ ಅಂತಂದಾಗ ರಾಜ್ಯಸಭೆ ಬಗ್ಗೆ ತಿಳಿಸುತ್ತೆ. 80ನೇ ವಿಧಿ ಅಂತಕ್ಕಂಥದ್ದು ಯಾವ್ದ್ರ ಬಗ್ಗೆ ತಿಳಿಸುತ್ತೆ ಅಂತಂದಾಗ ರಾಜ್ಯಸಭೆ ಬಗ್ಗೆ ತಿಳಿಸುತ್ತೆ. ಅದೇ ರೀತಿಯಾಗಿ 81ನೇ ವಿಧಿ ಅಂತಕ್ಕಂಥದ್ದು ಯಾವ್ದ್ರ ಬಗ್ಗೆ ತಿಳಿಸುತ್ತೆ ಅಂತಂದಾಗ ಲೋಕಸಭೆ ಬಗ್ಗೆ ತಿಳಿಸುತ್ತೆ. 81ನೇ ವಿಧಿ ಅಂತಕ್ಕಂಥದ್ದು ಲೋಕಸಭೆ ಬಗ್ಗೆ ತಿಳಿಸುತ್ತೆ. ನಂತರ 82ನೇ ವಿಧಿ ಅಂತಕ್ಕಂಥದ್ದು ಏನ್ ತಿಳಿಸುತ್ತೆ ಅಂತಂದಾಗ ಈ ಒಂದು ಸಂಸತ್ತಿನ ಸಂಖ್ಯೆಗಳ ಮರು ಹೊಂದಾಣಿಕೆ ಅಂತ ಬರುತ್ತೆ. ಈ ಒಂದು ಸಂಸತ್ತಿನಲ್ಲಿರ್ತಕ್ಕಂತಹ ಲೋಕಸಭೆಯಲ್ಲಿರ್ತಕ್ಕಂತಹ ಒಂದು ಸಂಖ್ಯೆ, ಗರಿಷ್ಠ ಸಂಖ್ಯೆ 552, ರಾಜ್ಯಸಭೆಯ ಗರಿಷ್ಠ ಸಂಖ್ಯೆ 250. ಇಲ್ಲಿ ಒಂದೊಂದು ರಾಜ್ಯಗಳು, ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಅಂತಂದಾಗ 22 ಸ್ಥಾನಗಳು, ರಾಜ್ಯಸಭೆಯಲ್ಲಿ 12 ಸ್ಥಾನಗಳು, ಯಾವುದು ಉತ್ತರ ಪ್ರದೇಶಕ್ಕೆ ಅತಿ ಹೆಚ್ಚು ಸ್ಥಾನಗಳು. ಇದೆಲ್ಲಂದಾಗ ಮರು ಹೊಂದಾಣಿಕೆ ಅಂತಕ್ಕಂಥದ್ದು ಯಾವುದು ಅಂತಂದಾಗ ಸಂಸತ್ ಸದಸ್ಯರ ಮರು ಹೊಂದಾಣಿಕೆ ತಿಳಿಸ್ತಕ್ಕಂಥದ್ದು ಯಾವುದು ಅಂತಂದಾಗ 82ನೇ ವಿಧಿ. ಅದೇ ರೀತಿ 83ನೇ ವಿಧಿ ಅಂತಕ್ಕಂಥದ್ದು ಮುಖ್ಯವಾಗಿ ಏನಂದಾಗ ಇಲ್ಲಿ 83ನೇ ವಿಧಿ ಅಂತಕ್ಕಂಥದ್ದು ಸಂಸತ್ತಿನ ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಗಳ ಏನ್ ತಿಳಿಸುತ್ತೆ ಅಂದಾಗ ಅಧಿಕಾರಾವಧಿ ಬಗ್ಗೆ ತಿಳಿಸುತ್ತೆ. ಇದು ನೆನಪಿಡೋಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು. 84ನೇ ವಿಧಿ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಸದಸ್ಯರ ಅರ್ಹತೆಗಳು ಅಂತ ತಿಳಿಸುತ್ತೆ. ಅರ್ಹತೆಗಳು ಅಂತಕ್ಕಂಥದ್ದು. ನಂತರ 85ನೇ ವಿಧಿ ಅಂತಕ್ಕಂಥದ್ದು ಸಂಸತ್ತಿನ ಅಧಿವೇಶನ ಕರೀತಕ್ಕಂಥದ್ದು ಅಂತ ಕರಿತೀವಿ ನಾವು, ರಾಷ್ಟ್ರಪತಿ ಕರೀತಾನೆ. 86ನೇ ವಿಧಿ ಅಂತಕ್ಕಂಥದ್ದು ಸಂಸತ್ನ ಕಲಾಪಗಳ ಸಂದೇಶಗಳನ್ನು ರಾಷ್ಟ್ರಪತಿ ಕಳಿಸ್ತಾನೆ. 87ನೇ ವಿಧಿ ಅಂತಕ್ಕಂಥದ್ದು ಏನು ಅಂತಂದಾಗ ಈ ಒಂದು ರಾಷ್ಟ್ರಪತಿಗಳು ಲೋಕಸಭೆ ಉದ್ದೇಶಿಸಿ ಮೊದಲ ಅಧಿವೇಶನ ಕರೀತಕ್ಕಂಥದ್ದು ಎಷ್ಟು ಅಂತಂದಾಗ 87ನೇ ವಿಧಿ ಅಂತಕ್ಕಂಥದ್ದು. ನಂತರ ರಾಷ್ಟ್ರ ಉದ್ದೇಶಿಸಿ ಪ್ರತಿ ವರ್ಷ ಆರಂಭದಲ್ಲಿ ಏನ್ ಮಾಡ್ತಾರೆ ಅಂದಾಗ ಭಾಷಣ ಮಾಡ್ತಾರೆ ಅಂತಕ್ಕಂಥದ್ದು 87ನೇ ವಿಧಿ ಅಂತಕ್ಕಂಥದ್ದು. ನೆಕ್ಸ್ಟ್ ಇಲ್ಲೇನಂದಾಗ ನೇರವಾಗಿ ಬರೋಣ. ಇಲ್ಲೇನಂದಾಗ ಸಂಸತ್ತು ಅಂತ ಬಂದಾಗ ಸಂಸತ್ನಲ್ಲಿ ಮುಖ್ಯವಾಗಿ ಯಾವುದು ಅಂತಂದಾಗ 2 ಸದನಗಳು, ಒಂದು ರಾಜ್ಯಸಭೆ, ಇನ್ನೊಂದು ಏನು ಅಂದಾಗ ಲೋಕಸಭೆ ಅಂತಕ್ಕಂಥದ್ದು. ಈ ಒಂದು ರಾಜ್ಯಸಭೆಗೆ ಏನೇನೆಲ್ಲ ಹೆಸರಿನಿಂದ ಕರೀತಾರೆ ಅಂತಕ್ಕಂಥದ್ದು ಏನು ಹೆಸರು? ಇಲ್ಲಿ ಹಿರಿಯರ ಸದನ ಅಂತ ಕರಿತೀವಿ ನಾವು. ಯಾವ್ದನ್ನ ಅಂತಂದಾಗ ರಾಜ್ಯಸಭೆಯನ್ನ ಹಿರಿಯರ ಸದನ ಅಂತ ಕರಿತೀವಿ ನಾವು. ಹಿರಿಯರ ಸದನ ಅಂತ ಕರೀಲಿಕ್ಕೆ ಏನ್ ಕಾರಣ ಅಂತಂದ್ರೆ ಇಲ್ಲಿ ಅರ್ಹತಾ ವಯಸ್ಸು ಏನಾಗಿರುತ್ತಂದಾಗ 30 ಇರುತ್ತೆ. ಇಲ್ಲಿ ಕಿರಿಯರ ಸದನ ಅಂತ ಕರಿತೀವಿ, ಅರ್ಹತಾ ವಯಸ್ಸು ಏನಾಗಿರುತ್ತೆ 25 ಇರುತ್ತೆ. ಅಂದ್ರೆ ಸಂಸತ್ ಸದಸ್ಯರ ಅರ್ಹತಾ ವಯಸ್ಸಿನ ಆಧಾರದ ಮೇಲೆ ಇದನ್ನ ಹಿರಿಯರ ಸದನ ಮತ್ತು ಕಿರಿಯರ ಸದನ ಅಂತ ಕರಿತೀವಿ ನಾವು. ಅದೇ ರೀತಿಯಾಗಿ ಇದನ್ನ ಸಂಸತ್ತಿನ ಮೇಲ್ಮನೆ ಅಂತ ಕರಿತೀವಿ ರಾಜ್ಯಸಭೆಯನ್ನ, ಲೋಕಸಭೆಯನ್ನ ಸಂಸತ್ತಿನ ಕೆಳಮನೆ ಅಂತ ಕರಿತೀವಿ ನಾವು. ಅದೇ ರೀತಿ ರಾಜ್ಯಸಭೆಯನ್ನ ಸಂಸತ್ತಿನ ಮೊದಲ ಸದನ ಅಂತ ಕರಿತೀವಿ. ಇದನ್ನ ಸಂಸತ್ತಿನ 2ನೇ ಸದನ ಅಂತ ಕರಿತೀವಿ. ಲೋಕಸಭೆಯನ್ನ ಸಂಸತ್ತಿನ 2ನೇ ಸದನ. ಸಪರೇಟ್ ಆಗಿ ಹೇಳ್ತಾ ಇಲ್ಲ, ನಿಮ್ಗೆ ಕ್ಲಾರಿಫೈ ಆಗಲಿ, ಈಸಿಯಾಗಿ ಅರ್ಥ ಆಗಲಿ ದೃಷ್ಟಿಯಿಂದ ಎರಡನ್ನ ಒಟ್ಟಾಗಿ ಹೇಳ್ತಾ ಇದ್ದೀನಿ ನಾನು. ನಂತರ ಇಲ್ಲೇನಂದಾಗ ರಾಜ್ಯಸಭೆಯನ್ನ ಸಂಸತ್ತಿನ ಅನುಭವಿಗಳ ಅಥವಾ ಬುದ್ಧಿವಂತರ ಸದನ ಅಂತ ಪದವನ್ನು ಬಳಕೆ ಮಾಡಿದ್ದಾರೆ. ಏನಿದು ಬುದ್ಧಿವಂತರ ಅಥವಾ ಅನುಭವಿಗಳಂತಂದಾಗ ಸಹಜವಾಗಿ ರಾಜ್ಯಸಭೆಗೆ ಆಯ್ಕೆ ಆಗ್ತಕ್ಕಂತಹ ವ್ಯಕ್ತಿಗಳು ಏನು ಅಂತಂದಾಗ ಕೆಲವೊಂದು ಅತಿ ಹೆಚ್ಚು ಒಂದು ಸಂಸತ್ನ ಕಲಾಪಗಳಲ್ಲಿ ಅನುಭವ ಇರತಕ್ಕಂತಹ ವ್ಯಕ್ತಿಗಳು ಇರ್ತಾರೆ. ಅದಲ್ಲದೆ ಏನಂದಾಗ ರಾಷ್ಟ್ರಪತಿಗಳು 12 ಜನ ಸದಸ್ಯರನ್ನ
ಕಲೆ, ಸಾಹಿತ್ಯ, ವಿಜ್ಞಾನ, ಸಾಮಾಜಿಕ ಸೇವೆ ಈ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ 12 ಜನ ಸದಸ್ಯರನ್ನ ಎಲ್ಲಿ ರಾಜ್ಯಸಭೆಗೆ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ ಅಂದಾಗ ನೇಮಕ ಮಾಡ್ತಾರೆ. ಹಂಗಾಗಿ ಇದನ್ನ ಅನುಭವಿ ಅಥವಾ ಬುದ್ಧಿವಂತರ ಸದನ ಅಂತ ಬಳಕೆ ಮಾಡ್ತೀವಿ ನಾವು. ನಂತರ ಇದನ್ನ ಶಾಶ್ವತ ಸದನ ಅಂತ ಕರಿತೀವಿ ನಾವು. ಯಾವುದನ್ನ? ರಾಜ್ಯಸಭೆಯನ್ನ ಶಾಶ್ವತ ಸದನ. ಏನು ಶಾಶ್ವತ ಸದನ ಅಂತ ಕರೀಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ, ಇಲ್ಲಿ ಏನಂದಾಗ ಯಾವುದೇ ಕಾರಣಕ್ಕಾಗಿ ಏನಾಗಲ್ಲ, ರಾಜ್ಯಸಭೆ ಅಂತಕ್ಕಂಥದ್ದು ವಿಸರ್ಜನೆ ಆಗುವುದಿಲ್ಲ. ರಾಜ್ಯಸಭೆ ಅಂತಕ್ಕಂಥದ್ದು ಕೇವಲ ಪ್ರತಿ 2 ವರ್ಷಕ್ಕೊಮ್ಮೆ 6 ವರ್ಷ ಪೂರೈಸಿರ್ತಕ್ಕಂತಹ 1/3 ಸದಸ್ಯರು ಏನಾಗ್ತಾರೆ ಅಂದಾಗ ನಿವೃತ್ತರಾಗ್ತಾರೆ. ಹಂಗಾಗಿ ಸಂಸತ್ತಿನ ಸದಸ್ಯರು ಯಾವಾಗಲೂ ಅಲ್ಲಿರ್ತಾರೆ. ಹಂಗಾಗಿ ರಾಜ್ಯಸಭೆಯನ್ನ ನಾವು ಶಾಶ್ವತ ಸದನ, ವಿಸರ್ಜನೆಗೊಳ್ಳದ ಸದನ ಅಂತ ಪದವನ್ನು ಬಳಕೆ ಮಾಡಿ ನಾವು. ಅದೇ ರೀತಿಯಾಗಿ ಇನ್ನೊಂದು ಪದ ಏನಂದಾಗ ರಾಜ್ಯಗಳ ಪರಿಷತ್ತು ಅಂತ ಕರಿತೀವಿ ನಾವು. ರಾಜ್ಯಗಳ ಪರಿಷತ್ತು ಅಂತ ಕರೀಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನಂದಾಗ, ಇಲ್ಲಿ ರಾಜ್ಯಸಭೆ ಸದಸ್ಯರನ್ನ ಯಾರು ಆಯ್ಕೆ ಮಾಡ್ತಾರೆ ಅಂದ್ರೆ ರಾಜ್ಯಗಳ ವಿಧಾನಸಭೆ ಸದಸ್ಯರ ಮೂಲಕ ಯಾರು ಅಂತಂದಾಗ ರಾಜ್ಯಸಭೆ ಸದಸ್ಯರಾಗ್ತಾರೆ. ಹಂಗಾಗಿ ರಾಜ್ಯ ವಿಧಾನಸಭೆಗಳಿಂದ ಆಯ್ಕೆ ಸಲುವಾಗಿ ಇವರೇನಂದಾಗ ರಾಜ್ಯಗಳನ್ನ ಪರಿಗಣನೆ ಮಾಡ್ತಾರೆ, ರಾಜ್ಯಗಳ ಹಿತ ಕಾಪಾಡ್ತಾರೆ. ಹಂಗಾಗಿ ಇದನ್ನ ರಾಜ್ಯಗಳ ಪರಿಷತ್ತು, ಕೌನ್ಸಿಲ್ ಆಫ್ ಸ್ಟೇಟ್ ಅಂತಕ್ಕಂಥ ಪದವನ್ನ ಈ ಒಂದು ರಾಜ್ಯಸಭೆ ಕರೆಯಲಾಗಿದೆ. ಅದೇ ರೀತಿಯಾಗಿ ಇದು ಏನಂದಾಗ ಈ ಒಂದು ಜನಪ್ರಿಯ ಸದನ ಅಂತ ಕರಿತೀವಿ ನಾವು. ಯಾವ್ದನ್ನ? ಲೋಕಸಭೆ ಅಂತಕ್ಕಂಥದ್ದು ಜನಪ್ರಿಯ ಸದನ. ಜನಪ್ರಿಯ ಅಂದ್ರೆ ಇದ್ರ ಬಗ್ಗೆ ಬಹಳಷ್ಟು ಜನರು ಏನಂದಾಗ ರಾಜ್ಯಸಭೆ ಸದಸ್ಯ ಯಾರು ಅಂದ್ರೆ ಜಲ್ದಿ ಗೊತ್ತಾಗಲ್ಲ, ಆದ್ರೆ ಲೋಕಸಭೆ ಸದಸ್ಯ ಅಂತ ಗೊತ್ತಾಗುತ್ತೆ. ರಾಜ್ಯಸಭೆ ಚುನಾವಣೆ ಅಂತಂದ್ರೆ ಸಾಮಾನ್ಯ ಜನರಿಗೆ ಇದ್ರ ಪರಿಚಿತ ಆಗಂಗಿಲ್ಲ, ಆದ್ರೆ ಲೋಕಸಭೆ ಚುನಾವಣೆ ಅಂತಕ್ಕಂಥದ್ದು ಎಲ್ಲರಿಗೆ ಗೊತ್ತಾಗುತ್ತೆ ಅಂತಕ್ಕಂಥದ್ದು. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಏನಂದಾಗ ಇಡೀ ದೇಶವನ್ನೇ ಪ್ರತಿನಿಧಿಸ್ತಕ್ಕಂಥ ಸದನ ಅಂತ ಕರಿತೀವಿ. ಯಾವುದನ್ನ ಅಂತಂದಾಗ ಲೋಕಸಭೆಯನ್ನ ಇಡೀ ದೇಶವನ್ನೇ ಪ್ರತಿನಿಧಿಸ್ತಕ್ಕಂಥ ಸದನ ಅಂತಕ್ಕಂಥ ಪದವನ್ನು ಬಳಕೆ ಮಾಡ್ತೀವಿ. ಇದೇನಂದಾಗ ರಾಜ್ಯಸಭೆ ಮತ್ತು ಲೋಕಸಭೆಗೆ ಇರತಕ್ಕಂಥ ಇತರ ಹೆಸರುಗಳು ಅಂತಕ್ಕಂಥದ್ದು. ಹಾಗಾಗಿ ಇದನ್ನ ಹಿರಿಯರ ಸದನ ಅಂತ ಕರಿತೀವಿ, ಕಿರಿಯರ ಸದನ, ಮೇಲ್ಮನೆ, ಕೆಳಮನೆ, ಮೊದಲ ಸದನ, ಎರಡನೇ ಸದನ, ಬುದ್ಧಿವಂತರ ಸದನ ಮತ್ತು ಅನುಭವಗಳ ಸದನ, ನಂತರ ಶಾಶ್ವತ ಸದನ, ರಾಜ್ಯಗಳ ಪರಿಷತ್ತು. ಇದನ್ನೇನು ಕರಿತೀವಿ ಅಂದಾಗ ಇಡೀ ದೇಶವನ್ನು ಅಂದ್ರೆ ದೇಶದ ಯಾವುದೇ ಭಾಗದಲ್ಲಿರತಕ್ಕಂತಹ ಒಬ್ಬ ಸಾಮಾನ್ಯ ವ್ಯಕ್ತಿ ಸಹ ಏನಂದಾಗ ಲೋಕಸಭೆ ಚುನಾವಣೆಯಲ್ಲಿ ಭಾಗವಹಿಸ್ತಾನೆ. ಉದಾಹರಣೆಗೆ ಲಕ್ಷದ್ವೀಪದಲ್ಲಿ ಕೇವಲ 30,000 ಜನಸಂಖ್ಯೆಗೆ ಏನ್ ಮಾಡಿದ್ವಿ ನಾವು ಒಂದು ಲೋಕಸಭಾ ಕ್ಷೇತ್ರವನ್ನು ಮಾಡಲಾಗಿದೆ. ಅಂದ್ರೆ ಪ್ರತಿಯೊಬ್ಬನು ಸಹ ಎಲ್ಲಿ ಅಂತಂದಾಗ ಲೋಕಸಭೆಯಲ್ಲಿ ಭಾಗವಹಿಸ್ತಾನೆ, ಲೋಕಸಭೆಯ ಚುನಾವಣೆಯಲ್ಲಿ ಭಾಗವಹಿಸ್ತಾನೆ. ಹಂಗಾಗಿ ಇದನ್ನ ಇಡೀ ದೇಶವನ್ನೇ ಪ್ರತಿನಿಧಿಸ್ತಕ್ಕಂಥ ಸದನ ಅಂತಕ್ಕಂಥ ಪದವನ್ನ ಬಳಕೆ ಮಾಡಲಾಗಿದೆ. ಇನ್ನೊಂದು ಮುಖ್ಯವಾಗಿರತಕ್ಕಂಥ ಅಂಶ ಏನಂದಾಗ ಇಲ್ಲಿ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥದ್ದು ಸದಸ್ಯರ ಸಂಖ್ಯೆ ಅಂತ ಕೇಳ್ತಾರೆ. ರಾಜ್ಯಸಭೆಯ ಸದಸ್ಯರ ಸಂಖ್ಯೆ ಎಷ್ಟು, ಲೋಕಸಭೆಯ ಸದಸ್ಯರ ಸಂಖ್ಯೆ ಎಷ್ಟು? ಈ ಒಂದು ಲೋಕಸಭೆ ರಾಜ್ಯಸಭೆಯ ಸದಸ್ಯರ ಸಂಖ್ಯೆ ಅಂತಂದಾಗ ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಅಂತ ಬಂದ್ರೆ ಎಷ್ಟು ಅಂತಂದ್ರೆ 250. ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು ಅಂತಂದಾಗ 250. ಈ 250 ಹೆಂಗ್ ಆಯ್ಕೆ ಮಾಡ್ತಂದಾಗ 238 + 12 ಅಂತ ಪದವನ್ನು ಬಳಕೆ ಮಾಡಿದ್ವಿ. 238 ಜನ ಇವರೇನಂದಾಗ ಆಯ್ಕೆ ಆಗ್ತಾರೆ. ಇದರ ಮೂಲಕ ಆಯ್ಕೆ ಆಗ್ತಾರೆ ಅಂತಂದಾಗ ಚುನಾವಣೆ ಮೂಲಕ ಆಯ್ಕೆ ಆಗ್ತಾರೆ. ಇವರನ್ನ ಯಾರು ಆಯ್ಕೆ ಮಾಡ್ತಾರೆ ಅಂತಂದ್ರೆ ವಿಧಾನಸಭೆಗಳ ಸದಸ್ಯರು ಇವರನ್ನ ಆಯ್ಕೆ ಮಾಡ್ತಾರೆ. 238 + 12 ಪದವನ್ನು ಬಳಕೆ ಮಾಡಿ ನಾವು 238 ಜನ ಆಯ್ಕೆ ಆಗಬೇಕು ಅಂದ್ರೆ ಚುನಾವಣೆಯಲ್ಲಿ ಸ್ಪರ್ಧೆ ಮೂಲಕ ವಿಧಾನಸಭೆ ಸದಸ್ಯರು ಅಂದ್ರೆ ಕರ್ನಾಟಕ ವಿಧಾನಸಭೆಯಿಂದ ನಾವು 12 ಜನ ಸದಸ್ಯರನ್ನ ಆಯ್ಕೆ ಮಾಡ್ತೀವಿ. ಕರ್ನಾಟಕದಿಂದ ರಾಜ್ಯಸಭೆಗೆ ಸಂಖ್ಯೆ ಎಷ್ಟು ಅಂದಾಗ 12 ಜನ ಎಟ್ ಎ ಟೈಮ್ ಆಯ್ಕೆ ಮಾಡಂಗಿಲ್ಲ. ಪ್ರತಿ 2 ವರ್ಷಕ್ಕೊಮ್ಮೆ ಇಲ್ಲಿ 4+4+4 ಅಂತ ಪದವನ್ನು ಬಳಕೆ ಮಾಡಿದ್ವು. ಅಂದ್ರೆ 2 ವರ್ಷಕ್ಕೆ ಅದರಿಂದ ಇತ್ತೀಚೆಗೆ 2020 ಚುನಾವಣೆ ಎಷ್ಟು ಅಂತಂದಾಗ 4 ಜನರ ಆಯ್ಕೆ ಮಾಡ್ತೀವಿ. 2028 4 ಜನ, 2030 4 ಜನ. ಈ ತರ ಕರ್ನಾಟಕ ವಿಧಾನಸಭೆಗೆ 12 ಜನ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ. ಯಾವ ಅಂತಂದಾಗ ವಿಧಾನಸಭೆ ಸದಸ್ಯರು. ಈ ರೀತಿಯಾಗಿ ವಿಧಾನಸಭೆಯಿಂದ ಆಯ್ಕೆ ಆಗ್ತಾರೆ. ಇನ್ನು 12 ಜನ ಏನಂದಾಗ ನೇಮಕ ಆಗ್ತಾರೆ. ಯಾರಿಂದ ನೇಮಕ ಆಗ್ತಾರೆ ಅಂತಂದಾಗ ರಾಷ್ಟ್ರಪತಿಯಿಂದ ನೇಮಕ ಆಗ್ತಾರೆ. ರಾಷ್ಟ್ರಪತಿ ಹೆಂಗ ನೇಮಕ ಮಾಡ್ತಾರೆ ಅಂದಾಗ ಮುಖ್ಯವಾಗಿ 4 ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಯಾರು ಅಂತಂದಾಗ ಕಲೆ, ವಿಜ್ಞಾನ, ಸಾಮಾಜಿಕ ಸೇವೆ, ಇನ್ನೊಂದು ಯಾವುದು ಅಂತಂದಾಗ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ 12 ಜನ ಸದಸ್ಯರನ್ನ ಕೇಂದ್ರ ಸಚಿವ ಸಂಪುಟದ ಶಿಫಾರಸಿನ ಮೇರೆಗೆ ಯಾರು ಅಂದಾಗ ರಾಷ್ಟ್ರಪತಿ ಅಂತಕ್ಕಂಥವ್ರು 12 ಜನ ಸದಸ್ಯರನ್ನ ನೇಮಕ ಮಾಡುತ್ತಾರೆ. ಪ್ರತಿ ಸಂಖ್ಯೆ ಎಷ್ಟಿದೆ ಅಂತ ಬಂದಾಗ 245 ಏನಂತಂದಾಗ 233 + 1 12 ಜನ ರಾಷ್ಟ್ರಪತಿ ನೇಮಕ ಮಾಡ್ತಾನ. 230
3 ಜನನ್ನ ವಿಧಾನಸಭೆ ಸದಸ್ಯರು ಏನ್ ಮಾಡ್ತಾರೆ, ಆಯ್ಕೆ ಆಗ್ತಾರೆ. ಪ್ರಸ್ತುತ ಸಂಖ್ಯೆ 245, ಗರಿಷ್ಠ ಸಂಖ್ಯೆ ಎಷ್ಟು ಅಂತಂದಾಗ 250. ಗರಿಷ್ಠ ಇದೇ ಫೈನಲ್ ಅಲ್ಲ. ಸಂಸತ್ತು ಏನ್ ಮಾಡ್ಬೋದು, ಕಾನೂನು ಮಾಡುವ ಮೂಲಕ ಈ ಸಂಖ್ಯೆ ಏನ್ ಮಾಡ್ಬೋದು, ಹೆಚ್ಚು ಮಾಡ್ಬೋದು, ಕಡಿಮೆ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ನಂತರ ಲೋಕಸಭೆ ಅಂತ ಬಂದಾಗ ಲೋಕಸಭೆಯ ಸದಸ್ಯರ ಸಂಖ್ಯೆ 82ನೇ ವಿಧಿಯಲ್ಲಿ ತಿಳಿಸುತ್ತದೆ. ಲೋಕಸಭೆ ಸದಸ್ಯರ ಸಂಖ್ಯೆ ಅಂತಕ್ಕಂಥದ್ದು ಲೋಕಸಭೆಯ ಸದಸ್ಯರ ಗರಿಷ್ಠ ಸಂಖ್ಯೆ ಅಂತ ಬಂದರೆ 552 ಸಂಖ್ಯೆ ಇದೆ. ಲೋಕಸಭೆಯಲ್ಲಿ ಎಷ್ಟು ಅಂತಂದಾಗ 552 ಲೋಕಸಭೆಯ ಗರಿಷ್ಠ ಸಂಖ್ಯೆ ಅಂತಕ್ಕಂಥದ್ದು. ಪ್ರಸ್ತುತ ಸಂಖ್ಯೆ ಎಷ್ಟಿಂದ ಬಂದಾಗ ಇದು ಮ್ಯಾಕ್ಸಿಮಮ್ ಅಂತ ಅಲ್ಲ. ಪ್ರಸ್ತುತ ಸಂಖ್ಯೆ ಎಷ್ಟು ಅಂದಾಗ ಮೊದಲೆಲ್ಲ ನಾವು 545 ಅಂತ ಕರಿತೀವಿ. 545 ಹೆಂಗಂತಂದಾಗ 543 + 2. ಇತ್ತೀಚೆಗೆ ಏನ್ ಮಾಡಿದಾಗ ಆಂಗ್ಲೋ ಇಂಡಿಯನ್ಸ್ ಅಂತ ಬರ್ತಾರೆ. ಆಂಗ್ಲೋ ಇಂಡಿಯನ್ಗೆ ಏನ್ ಮಾಡ್ತಾ ಇಲ್ಲ, ನಾವು ರಾಷ್ಟ್ರಪತಿ ನೇಮಕ ಮಾಡ್ತಾ ಇಲ್ಲ ಎಲ್ಲ, ಅದಕ್ಕೋಸ್ಕರ ಇಲ್ಲಿ ಪ್ರಾತಿನಿಧ್ಯ ಕೊಡ್ತಾ ಇದೆ. 2 ಸ್ಥಾನಗಳಿಗೆ ಅಂದಾಗ ಆಂಗ್ಲೋ ಇಂಡಿಯನ್ ನೇಮಕ ಮಾಡಬೇಕು ಅಂತಕ್ಕಂಥದ್ದು. ಇತ್ತೀಚೆಗೆ ಏನ್ ಮಾಡ್ತಾ ಇಲ್ಲ ಅಂದಾಗ ಆಂಗ್ಲೋ ಇಂಡಿಯನ್ ಅನ್ನ ಏನ್ ಮಾಡ್ತಾ ಇಲ್ಲ, ನೇಮಕ ಮಾಡ್ತಾ ಇಲ್ಲ. ಪ್ರಸ್ತುತ ಸಂಖ್ಯೆ ಎಷ್ಟು ಅಂತ ಬಂದ್ರೆ 543. 543 ಜನ ಎಲ್ಲಿಂದ ಆಯ್ಕೆ ಆಗ್ತಾರೆ ಅಂದಾಗ ಚುನಾವಣೆ ಮೂಲಕ ಆಯ್ಕೆ ಆಗ್ತಾರೆ. ಸಾರ್ವತ್ರಿಕ ಚುನಾವಣೆ ಮೂಲಕ ಇಡೀ ದೇಶದ ಎಲ್ಲಾ ಸದಸ್ಯರು, ಎಲ್ಲಾ ಪ್ರಜೆಗಳು, ಎಲ್ಲಾ ಪೌರರು, ಎಲ್ಲಾ ಮತದಾರರು ಏನು ಅಂದಾಗ ಲೋಕಸಭೆಯ ಸಾರ್ವತ್ರಿಕ ಚುನಾವಣೆ ಮೂಲಕ ಯಾರನ್ನ ಆಯ್ಕೆ ಮಾಡ್ಕೊಂಡಾಗ ಲೋಕಸಭೆಯ 543 ಜನ ಸದಸ್ಯರನ್ನ ಆಯ್ಕೆ ಮಾಡ್ತಕ್ಕಂಥದ್ದು. ಗರಿಷ್ಠ ಸಂಖ್ಯೆ ಎಷ್ಟು ಅಂತಂದಾಗ 552. ಪ್ರಸ್ತುತ ಸಂಖ್ಯೆ ಎಷ್ಟು ಅಂತಂದಾಗ 543 ಅಂತಕ್ಕಂಥದ್ದು. ಯಾವುದು ಅಂತಂದಾಗ ಈ ಒಂದು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಇರತಕ್ಕಂತಹ ಪರೀಕ್ಷಾ ದೃಷ್ಟಿಯಿಂದ ಇರತಕ್ಕಂಥದ್ದು ಲೋಕಸಭೆ ಸದಸ್ಯರ ಆಗಬೇಕು ಅಂತಂದ್ರೆ ಈ ಒಂದು ಅರ್ಹತೆಗಳೇನು, ರಾಜ್ಯಸಭೆ ಸದಸ್ಯರಾಗಬೇಕು ಅಂದ್ರೆ ಇರತಕ್ಕಂಥ ಅರ್ಹತೆಗಳೇನು, ಈ ಒಂದು ಸಂಸತ್ ಸದಸ್ಯರ ಅರ್ಹತೆಗಳ ಬಗ್ಗೆ ತಿಳಿಸ್ತಕ್ಕಂಥ ಸಂವಿಧಾನದ ವಿಧಿ ಯಾವುದು ಅಂತಂದಾಗ 84ನೇ ವಿಧಿ. ಯಾವುದು ಅಂತಂದಾಗ ಸಂಸತ್ ಸದಸ್ಯರ ಅರ್ಹತೆ ಬಗ್ಗೆ ತಿಳಿಸ್ತಕ್ಕಂತಹ ವಿಧಿ ಯಾವುದು ಅಂದಾಗ 84ನೇ ವಿಧಿ. 84ನೇ ವಿಧಿಯಲ್ಲಿ ಈ ಒಂದು ರಾಜ್ಯಸಭೆಯ ಅರ್ಹತೆ ಬಗ್ಗೆ ತಿಳಿಸ್ತಕ್ಕಂಥದ್ದು 84/1. ಲೋಕಸಭೆ ಸದಸ್ಯರ ಅರ್ಹತೆ ಬಗ್ಗೆ ತಿಳಿಸ್ತಕ್ಕಂಥದ್ದು 84/2. ಬಟ್ ಇಲ್ಲಿ ಇಬ್ಬರದ್ದು ಏನಂದಾಗ ಸಾಮಾನ್ಯವಾಗಿರ್ತಕ್ಕಂಥ ಅರ್ಹತೆಗಳನ್ನು ಹೇಳ್ತಾ ಇದ್ದೀವಿ ನಾವು. ಮೊದಲು ಲೋಕಸಭೆ ಸದಸ್ಯರಾಗಬೇಕು ಅಂತ ರಾಜ್ಯಸಭೆ ಸದಸ್ಯರಾಗಬೇಕು ಅಂತಂದ್ರೆ ಇಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಅರ್ಹತೆ ಬಂದಾಗ ಭಾರತದ ಪ್ರಜೆ ಆಗಿರ್ಬೇಕು. ಏನಾಗಿರ್ಬೇಕು ಅಂದಾಗ ಭಾರತದ ಪ್ರಜೆ ಆಗಿರ್ಬೇಕು. ಇದು ಕಾಮನ್. ಇದು ಲೋಕಸಭೆ ಸದಸ್ಯರ ಅನ್ವಯ ಆಗ್ತೈತೆ, ಜೊತೆಗೆ ರಾಜ್ಯಸಭೆ ಸದಸ್ಯರಿಗೂ ಸಹ ಅನ್ವಯ ಆಗ್ತೈತೆ. ಎರಡನೇದು ಯಾವುದೇ ಲಾಭದಾಯಕ ಹುದ್ದೆ ಹೊಂದಿರಬಾರ್ದು ಅಂತಕ್ಕಂಥದ್ದು. ಲೋಕಸಭೆ ಸದಸ್ಯರಾಗಬೇಕು ಅಂದ್ರೆ ರಾಜ್ಯಸಭೆ ಸದಸ್ಯರ ಲಾಭದಾಯಕ ಹುದ್ದೆ ಹೊಂದಿರಬಾರ್ದು. ಎಲ್ಲಿ ಅಂತಂದಾಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಡಿಯಲ್ಲಿ ವ್ಯಾಪ್ತಿಯಲ್ಲಿ ಬರುವ ಯಾವುದೇ ಲಾಭದಾಯಕ ಹುದ್ದೆ ಹೊಂದಿರಬಾರ್ದು. ಹೊಂದಿದ್ರೆ ಆಯ್ಕೆ ಆದ ನಂತರ ಅದಕ್ಕೆ ರಾಜೀನಾಮೆ ಕೊಡಬೇಕು ಅಂತ ನಿಯಮ ಇದೆ. ಆಯ್ತಾ? ನೆಕ್ಸ್ಟ್, ದೇಶದ ಯಾವುದೇ ಒಂದು ಲೋಕಸಭಾ ಕ್ಷೇತ್ರದ ಮತದಾರ ಪಟ್ಟಿಯಲ್ಲಿ ಅದನ್ನ ಹೆಸರಿರಬೇಕು. ಅಂದ್ರೆ ಯಾವುದೇ ಕ್ಷೇತ್ರದ ವ್ಯಕ್ತಿ, ಯಾವುದೇ ರಾಜ್ಯದ ವ್ಯಕ್ತಿ, ಯಾವುದೇ ರಾಜ್ಯದಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಲಕ್ಷದ್ವೀಪದ ವ್ಯಕ್ತಿ ಏನ್ ಮಾಡಬಹುದು ಅಂತಂದಾಗ ಕರ್ನಾಟಕದ ಯಾವುದೇ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬಹುದು. ಅದೇ ರೀತಿ ಉತ್ತರ ಪ್ರದೇಶದ ವ್ಯಕ್ತಿಗಳು ಕೇರಳದ ಯಾವುದೇ ರಾಜ್ಯದಲ್ಲಿ ಏನ್ ಮಾಡಬಹುದು, ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಯಾವುದೇ ರಾಜ್ಯದ ವ್ಯಕ್ತಿ, ಯಾವುದೇ ರಾಜ್ಯದ ಅಂದ್ರೆ ದೇಶದ ಯಾವುದೇ ಲೋಕಸಭಾ ಕ್ಷೇತ್ರದ ಮತದಾರ ಪಟ್ಟಿಯಲ್ಲಿ ಹೆಸರಿರಬೇಕು ಅಂತಕ್ಕಂಥದ್ದು. ಈ ಒಂದು ಲಕ್ಷದ್ವೀಪದ ವ್ಯಕ್ತಿ ಸಹ ಏನ್ ಮಾಡಬಹುದು, ಇಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಅಂಡಮಾನ್ ನಿಕೋಬಾರ್ನ ವ್ಯಕ್ತಿ ಅಂತಕ್ಕಂಥವನು ಎಲ್ಲಿ ಬೇಕಾದ್ರೂ ಸ್ಪರ್ಧೆ ಮಾಡಬಹುದು. ಅಂದ್ರೆ ಲೋಕಸಭಾ ಕ್ಷೇತ್ರದ ಮತದಾರ ಪಟ್ಟಿಯಲ್ಲಿ ಹೆಸರಿರಬೇಕು. ರಾಜ್ಯಸಭೆ ಸದಸ್ಯ ಆಗಬೇಕಾದ್ರೆ ಅರ್ಹತೆ, ಲೋಕಸಭೆ ಸದಸ್ಯ ಆಗಬೇಕಾದ್ರೆ ಅದ ಅರ್ಹತೆ. ಇನ್ನೊಂದು ಪದ ಬರುತ್ತೆ ಏನಂದಾಗ ಸಂಸತ್ ನಿರ್ಧರಿಸಿದ ಅರ್ಹತೆಯನ್ನು ಹೊಂದಿರಬೇಕು. ಯಾಕೆ ಇವೆಲ್ಲ ಹೇಳ್ತಿದೆ ಅಂದಾಗ ಅಲ್ಲಿ ಕೇಳ್ತಾರೆ ಎಕ್ಸಾಮ್ ನಲ್ಲಿ, ಒಂದೇ ಕೊಡಂಗಿಲ್ಲ, ಒಂದು 4-5 ಕೊಟ್ಟಿರ್ತಾರ. ಕೆಳಕಂಡ ಯಾವುದು ಲೋಕಸಭೆ ಸದಸ್ಯರ ಅರ್ಹತೆ ಅಲ್ಲ, ಅದು 4-5 ಕೊಟ್ಟಿರ್ತಾರೆ. 1, 2, 3 ಮತ್ತು 5 ಸರಿ, ಈ ತರ ಒಂದು ಕೊಟ್ಟಿರ್ತಾರೆ. 1, 2, 4 ಸರಿ, ಮೇಲೆ ಎಲ್ಲವೂ ಸರಿ. ಅಂದ್ರೆ ಎಲ್ಲ ಗೊತ್ತಿದ್ದಾಗ ಮಾತ್ರ ಏನ್ ಮಾಡೋಕ್ಕಾಗುತ್ತೆ ಅಂತಂದಾಗ ಆನ್ಸರ್ ಮಾಡೋಕ್ಕಾಗುತ್ತೆ. ನಂತರ ಅರ್ಹತಾ ವಯಸ್ಸು ಡಿಫರೆನ್ಸ್ ಇರ್ತಕ್ಕಂಥದ್ದು ಹೇಳ್ತಾ ಇದ್ದೆ ನಾನು. ರಾಜ್ಯಸಭೆ ಸದಸ್ಯರಾಗಬೇಕು ಅಂತಂದ್ರೆ ವಯಸ್ಸು ಎಷ್ಟಿರಬೇಕು ಅಂತಂದ ಅರ್ಹತಾ ವಯಸ್ಸು 30 ಇರಬೇಕು. ರಾಜ್ಯಸಭೆ ಸದಸ್ಯರಾಗಬೇಕು ಅಂತಂದ್ರೆ ಅರ್ಹತಾ ವಯಸ್ಸು ಎಷ್ಟು ಅಂತಂದಾಗ 30 ಇರಬೇಕು. ಅದೇ ಲೋಕಸಭೆ ಸದಸ್ಯ ಆಗ್ಬೇಕು ಇರತಕ್ಕಂಥ ಅರ್ಹತಾ ವಯಸ್ಸು ಎಷ್ಟು ಅಂತಂದಾಗ 25 ಇರಬೇಕು. ಲೋಕಸಭೆ ಸದಸ್ಯ ಆಗ್ಬೇಕು ಇರತಕ್ಕಂಥ ಅರ್ಹತಾ ವಯಸ್ಸು ಎಷ್ಟು ಅಂದಾಗ 25. ಅದೇ ರೀತಿಯಾಗಿ ರಾಜ್ಯಸಭೆ ಸದಸ್ಯರಾಗಬೇಕು ಅಂತಂದ್ರೆ ಈತ ಲೋಕಸಭೆ ಮತ್ತು ರಾಜ್ಯ ಶಾಸಕಾಂಗದ ಸದಸ್ಯನಾಗಿರಬಾರ್ದು. ಆಲ್ರೆಡಿ ಏನಾಗಿರ್ಬಾರ್ದಂತ ಲೋಕಸಭೆ ಸದಸ್ಯನಾಗಿರ್ಬಾರ್ದು, ಅಥವಾ ರಾಜ್ಯ ಶಾಸಕಾಂಗ ಅಂತಂದ್ರೆ 2 ಸದನ ಬರ್ತವೆ. ಒಂದು ವಿಧಾನಸಭೆ ಬರುತ್ತೆ, ಇನ್ನೊಂದು ಯಾವುದು ಅಂತಂದಾಗ ವಿಧಾನ ಪರಿಷತ್ ಬರುತ್ತೆ. ಲೋಕಸಭೆ ಮತ್ತು ರಾಜ್ಯ ಶಾಸಕಾಂಗ ಸದಸ್ಯನಾಗಿರ್ಬಾರ್ದು. ಒಂದು ವೇಳೆ ಆಗಿದ್ರೆ ಏನ್ ಮಾಡ್ಬೇಕು, ಆಯ್ಕೆ ಆದ ನಂತರ ಅವರು ರಾಜೀನಾಮೆ ಕೊಡಬೇಕು. 1996ರಲ್ಲಿ ಎಚ್.ಡಿ. ದೇವೇಗೌಡ ಅಂತಕ್ಕಂಥ ಪ್ರಧಾನಮಂತ್ರಿ ಆದಾಗ ಅವ್ರು ಏನಾಗಿದ್ರು ಅಂತಂದಾಗ ವಿಧಾನಸಭೆ ಸದಸ್ಯರಾದರು.
ಯಾವಾಗ ಪ್ರಧಾನಮಂತ್ರಿ ಆದ ನೋಡ್ರಿ 6 ತಿಂಗಳೊಳಗೆ ಸಂಸತ್ತಿನ ಸದಸ್ಯರಾಗಬೇಕಾಗಿತ್ತು. ಅವಾಗ ಏನಂದಾಗ ಅವರು ರಾಜ್ಯಸಭೆ ಸದಸ್ಯರಾದರು. ಅಂದ್ರೆ ರಾಜ್ಯಸಭೆ ಸದಸ್ಯರಾಗಬೇಕು ಅಂತಂದ್ರೆ ವಿಧಾನಸಭೆ ಸದಸ್ಯತ್ವಕ್ಕೆ ಏನ್ ಮಾಡಿದ್ರು ಅವರು ರಾಜ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಲೋಕಸಭೆ ಸದಸ್ಯರಾಗಬೇಕು ಅಂತಂದ್ರೆ ರಾಜ್ಯಸಭೆ ಮತ್ತು ರಾಜ್ಯ ಶಾಸಕಾಂಗದ ಸದಸ್ಯನಾಗಿರಬಾರದು. ಒಂದು ರಾಜ್ಯ ಶಾಸಕಾಂಗ ಅಂತ ಬಂದಾಗ ಅಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯ ಆಗಿರಬಾರ್ದು. ಒಂದು ವೇಳೆ ಆಗಿದ್ರೆ ಏನ್ ಮಾಡ್ಬೇಕು ಅವರು ಅದಕ್ಕೆ ರಾಜೀನಾಮೆಯನ್ನು ಕೊಡ್ತಕ್ಕದ್ದು. ಯಾವಾಗ ಅಂತಂದಾಗ ಆಯ್ಕೆಯಾದ ನಂತರ ಯಾವುದೇ ಒಂದು ಸ್ಥಾನ ಇಟ್ಕೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಇರುತ್ತೆ. ಇದು ಏನಂದಾಗ ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರ ಅರ್ಹತೆಗಳ ಬಗ್ಗೆ ತಿಳಿಸುತ್ತೆ. ಇಲ್ಲಿ ಏನಂದಾಗ ಸಹಜವಾಗಿರ್ತಕ್ಕಂಥದ್ದು ಭಾರತ ಪ್ರಜೆಯಾಗಿರಬೇಕು, ಲಾಭದಾಯಕ ಹುದ್ದೆ ಹೊಂದಿರಬಾರ್ದು, ಯಾವುದೇ ಲೋಕಸಭಾ ಕ್ಷೇತ್ರ ಮತದಾರರ ಪಟ್ಟಿಯಲ್ಲಿ ಹೆಸರಿರಬೇಕು, ನಂತರ ಸಂಸತ್ ನಿರ್ಧರಿಸತಕ್ಕಂಥ ಅರ್ಹತೆಗಳನ್ನ ಹೊಂದಿರಬೇಕು ಅಂತಕ್ಕಂಥದ್ದು. ವಿಶೇಷವಾಗಿರ್ತಕ್ಕಂಥದ್ದು ರಾಜ್ಯಸಭೆಗೆ ಎಷ್ಟಿರಬೇಕು ಅಂದಾಗ 30 ವರ್ಷ ವಯಸ್ಸಾಗಿರಬೇಕು, ಲೋಕಸಭೆ ಮತ್ತು ರಾಜ್ಯ ಶಾಸಕಾಂಗದ ಸದಸ್ಯನಾಗಿರಬಾರ್ದು. ಇಲ್ಲೇನಂತಂದಾಗ ಲೋಕಸಭೆಯಲ್ಲಿ 25 ವರ್ಷ ವಯಸ್ಸಾಗಿರಬೇಕು, ರಾಜ್ಯಸಭೆ ಮತ್ತು ರಾಜ್ಯ ಶಾಸಕಾಂಗದ ಸದಸ್ಯನಾಗಿರಬಾರದು ಅಂತಕ್ಕಂತಹ ಒಂದು ಅರ್ಹತೆ ಇರುತ್ತೆ. ಇಷ್ಟು ಲೋಕಸಭೆ ಸದಸ್ಯರ ಅರ್ಹತೆಗಳು ಅಂತ ನೋಡ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಟಾಪಿಕ್ ಯಾವುದು ಅಂತಂದಾಗ ಈ ಒಂದು ಸಂಸತ್ ಸದಸ್ಯರ ಅಧಿಕಾರವನ್ನು ಬಗ್ಗೆ ತಿಳಿಸ್ತಕ್ಕಂಥ ಸಂವಿಧಾನದ ವಿಧಿ ಎಷ್ಟು ಅಂತಂದಾಗ 83ನೇ ವಿಧಿ. ಎಷ್ಟು ಅಂದಾಗ 83ನೇ ವಿಧಿ ಅಂತಕ್ಕಂಥದ್ದು ಸದಸ್ಯರು. ಅಲ್ಲೇ ಅಂದಾಗ 83/1 ಅಂತಕ್ಕಂಥದ್ದು ರಾಜ್ಯಸಭೆ ಅಧಿಕಾರವಧಿ ತಿಳಿಸುತ್ತೆ. ಅದೇ ರೀತಿ 83/2 ಅಂತಕ್ಕಂಥದ್ದು ಎದರ ಬಗ್ಗೆ ಅಂತಂದಾಗ ಲೋಕಸಭೆ ಸದಸ್ಯರ ಅಧಿಕಾರಾವಧಿ ಬಗ್ಗೆ ತಿಳಿಸುತ್ತೆ. ಈ ಒಂದು ರಾಜ್ಯಸಭೆಯ ಅಧಿಕಾರಾವಧಿ ಏನು ಅಂತಂದಾಗ ಒಂದು ಸ್ವಲ್ಪ ಸಹಜವಾಗಿ ಪ್ರಶ್ನೆ ತಗೊಳ್ಳಿ. ಇಲ್ಲಿ ರಾಜ್ಯಸಭೆಯ ಅಧಿಕಾರಾವಧಿ ಅಂತ ಬಂದ್ರೆ ರಾಜ್ಯಸಭೆಯ ಅಧಿಕಾರಾವಧಿ ಅಂತ ಪ್ರಶ್ನೆ ಕೇಳಿದ್ರೆ ಯಾವುದೇ ಗೊಂದಲಕ್ಕೊಳಗಾಗಬೇಡ್ರಿ. ಇದು ಏನು ಅಂತಂದಾಗ ಶಾಶ್ವತ ಸದನ. ರಾಜ್ಯಸಭೆಗೆ ಅಧಿಕಾರಾವಧಿ ಇಲ್ಲ, ಇದೇನು ಅಂದಾಗ ಶಾಶ್ವತ ಸದನ. ಕ್ಲಿಯರ್ ಅರ್ಥ ಮಾಡ್ಕೊಡ್ರಿ. ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ ಕೇಳ್ತಾನೆ ಏನಂದಾಗ ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ ಅಂತ ಕೇಳಿದ್ರೆ ಸದಸ್ಯರ ಅಧಿಕಾರಾವಧಿ ಅಂತ ಕೇಳಿದ್ರೆ ನೋಡಿ ಪದಾರ್ಥ ಮಾಡ್ಕೊಡ್ರಿ. ರಾಜ್ಯಸಭೆಯ ಅಧಿಕಾರಾವಧಿ ಶಾಶ್ವತ ಸದನ, ಇದನ್ನ ವಿಸರ್ಜನೆ ಬಳಸಕ್ ಬರಂಗಿಲ್ಲ. ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ ಅಂತ ಕೇಳಿದಾಗ ಏನಾಗ್ಬೇಕು ನಾವಲ್ಲಿ ಉತ್ತರ 6 ವರ್ಷ ಅಂತ ಆಗ್ಬೇಕು. ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ 6 ವರ್ಷ. ಯಾವುದೇ ಕಾರಣಕ್ಕೆ ರಾಜ್ಯಸಭೆಯ ಅಧಿಕಾರಾವಧಿ ಏನಲ್ಲ 6 ವರ್ಷ ಅಲ್ಲ. ಇದು ಕ್ಲಿಯರ್ ಇಟ್ಕೋಬೇಕು. ರಾಜ್ಯಸಭೆ ಅಧಿಕಾರಾವಧಿ ಅಂತ ಪ್ರಶ್ನೆ ಕೇಳಿ ಆಪ್ಷನ್ ಕೊಟ್ಟಿದ್ರೆ ಅಲ್ಲಿ ಶಾಶ್ವತ ಸದನ ಅಂತ ಕೊಟ್ಟಿದ್ರೆ ಇಲ್ಲಿ ಆಗ್ಬೇಕು. ಅಕಸ್ಮಾತ್ ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ ಕೇಳಿದಾಗ 6 ವರ್ಷ. ಇಲ್ಲಿ 6 ವರ್ಷ ಹೆಂಗೆ ಅಂತಂದಾಗ ಇಲ್ಲೇ ಏನ್ ಮಾಡ್ತಾರೆ ಅಂದಾಗ ಈ ಒಂದು ರಾಜ್ಯಸಭೆಯ 6 ವರ್ಷ ಪೂರೈಸಿದ ರಾಜ್ಯಸಭೆಯ ಸದಸ್ಯರು ಪ್ರತಿ 2 ವರ್ಷಕ್ಕೊಮ್ಮೆ ಪ್ರತಿ 2 ವರ್ಷಕ್ಕೆ 1/3 ಸದಸ್ಯರು ಏನಾಗ್ತಾರೆ ಇಲ್ಲಿ ನಿವೃತ್ತರಾಗುತ್ತಾರೆ. ಇದು ಕ್ಲಿಯರ್ ಅರ್ಥ ಮಾಡ್ತೀವಿ. ಅಂದ್ರೆ ರಾಜ್ಯಸಭೆಯಲ್ಲಿ ಬಂದಾಗ 6 ವರ್ಷ ಪೂರೈಸಿರ್ತಕ್ಕಂಥ ರಾಜ್ಯಸಭೆಯ ಸದಸ್ಯರು ಪ್ರತಿ 2 ವರ್ಷಕ್ಕೊಮ್ಮೆ 1/3 ಸದಸ್ಯರು ಏನಾಗ್ತಾರ ನಿವೃತ್ತಿ ಆಗ್ತಾರೆ. ಎಕ್ಸಾಂಪಲ್ ಏನು ಅಂದಾಗ ಇಲ್ಲಿ 2018ಕ್ಕೆ ಆಯ್ಕೆ ಆಗಿದ್ದಾರೆ, 2020ಕ್ಕೆ ಆಯ್ಕೆ ಆಗಿದ್ದಾರೆ, 2022ಕ್ಕೆ ಆಯ್ಕೆ ಆಗಿದ್ದಾರೆ, 2024ಕ್ಕೆ ಆಯ್ಕೆ ಆಗಿದ್ದಾರೆ, 2026ಕ್ಕೆ ಆಯ್ಕೆ ಆಗಿದ್ದಾರೆ. 2018ಕ್ಕೆ ಆಯ್ಕೆ ಇರ್ತಕ್ಕಂಥವ್ರು 2024ಕ್ಕೆ ಏನಾಗುತ್ತೆ ಅಧಿಕಾರಾವಧಿ ಹೊತ್ತು ಮುಗಿತೈತೆ, ಇವ್ರು ನಿವೃತ್ತರಾಗ್ತಾರೆ. 2018-20ಕ್ಕೆ ಆಯ್ಕೆ ಆಗಿರ್ತಕ್ಕಂಥವ್ರು 2026ಕ್ಕೆ ಏನಾಗ್ತಾರ ಇವ್ರ ಅವಧಿ ಎಷ್ಟು ವರ್ಷ ಮುಗಿಯುತ್ತೆ 6 ವರ್ಷ ಮುಗಿಯುತ್ತೆ ನಿವೃತ್ತರಾಗ್ತಾರೆ. ಅದೇ ರೀತಿ 2028ಕ್ಕೆ ಆಯ್ಕೆ ಆಗಿರ್ತಕ್ಕಂಥವ್ರು ಯಾವಾಗ ಅಂದಾಗ 2022ಕ್ಕೆ ಆಗಿರ್ತಕ್ಕಂಥವ್ರು 2028ಕ್ಕೆ ಏನಾಗುತ್ತೆ ಅಧಿಕಾರಾವಧಿ ಮುಗಿಯುತ್ತೆ. ಉಳಿದಿರ್ತಕ್ಕಂತಹ ಸದಸ್ಯರು ಹಾಗೇ ಇರ್ತಾರೆ. ಹಂಗಾಗಿ ಇದನ್ನ ಏನ್ ಕರಿತೀವಿ ನಾವು ಶಾಶ್ವತ ಸದನ ಅಂತಕ್ಕಂಥ ಪದವನ್ನ ಇಲ್ಲಿ ಬಳಕೆ ಮಾಡಲಾಗಿದೆ ಅಂತಕ್ಕಂಥದ್ದು. ನಂತರ ಲೋಕಸಭೆಯ ಸದಸ್ಯರ ಅಧಿಕಾರಾವಧಿ ಅಂತ ಬಂದ್ರೆ ಲೋಕಸಭೆ ಸದಸ್ಯರ ಅಧಿಕಾರಾವಧಿ ಬಂದಾಗ ಈ ಒಂದು ಲೋಕಸಭೆ ಅಂತಕ್ಕಂಥದ್ದು ಅಧಿಕಾರಾವಧಿ ಅಂತ ಬಂದರೆ 5 ವರ್ಷ. ಲೋಕಸಭೆಯ ಅಧಿಕಾರಾವಧಿ ಅಂತ ಬಂದ್ರೆ 5 ವರ್ಷ. ಎಲ್ಲಿಂದ ಅಂತಂದಾಗ ಮೊದಲ ಅಧಿವೇಶನದಿಂದ 5 ವರ್ಷ. ಮೊದಲ ಅಧಿವೇಶನದಿಂದ ಏನಂದಾಗ 5 ವರ್ಷ. ಲೋಕಸಭೆ ಅಧಿಕಾರಾವಧಿ ಮೊದಲ ವರ್ಷದಿಂದ ಅಂದ್ರೆ ಮೊದಲ ಅಧಿವೇಶನದಿಂದ 5 ವರ್ಷ.
ಇನ್ನೊಂದು ಇಂಪಾರ್ಟೆಂಟ್ ಅಂದಾಗ ಅಧಿಕಾರಾವಧಿಗೆ ಮುನ್ನವೇ ವಿಸರ್ಜನೆ ಮಾಡ್ಬೋದು. ಲೋಕಸಭೆಯನ್ನ ಅಧಿಕಾರಾವಧಿಗೆ ಮುನ್ನ ಏನ್ ಮಾಡ್ಬೋದು, ವಿಸರ್ಜನೆ ಮಾಡಬಹುದು. ಲೋಕಸಭೆಯನ್ನ ಅಧಿಕಾರಾವಧಿಗೆ ಮುನ್ನ ವಿಸರ್ಜನೆ ಮಾಡಬಹುದು. 85ನೇ ರೀತಿ ಸಂಸತ್ತಿನ ಅಧಿವೇಶನ ಕರೆಯುವ, ಮುಂದೂಡುವ ಮತ್ತು ಲೋಕಸಭೆಯನ್ನ ವಿಸರ್ಜಿಸುವ ಅಧಿಕಾರ ಅಂತ ಬರುತ್ತೆ. ಅಧಿಕಾರಾವಧಿಗೆ ಮುನ್ನ ವಿಸರ್ಜನೆ ಮಾಡಬಹುದು. ಯಾರು ವಿಸರ್ಜನೆ ಮಾಡ್ತಾರೆ ಅಂತ ಪ್ರಶ್ನೆ ಕೇಳ್ತಾರೆ. ಯಾರು ಮಾಡ್ತಾರೆ ಇಲ್ಲಿ? ರಾಷ್ಟ್ರಪತಿ ಮಾಡ್ತಾನೆ. ರಾಷ್ಟ್ರಪತಿ ನೇರವಾಗಿ ಮಾಡ್ತಾನ? ಇಲ್ಲ. ಯಾರ ಸಲಹೆ ಮೇರೆಗೆ ಮಾಡ್ತಾನಂದಾಗ ನೋಡ್ರಿ, ವಿಸರ್ಜನೆ ಮಾಡ್ತಕ್ಕಂಥವನು ರಾಷ್ಟ್ರಪತಿ. ಯಾರ ಸಲಹೆ ಮೇರೆಗೆ ವಿಸರ್ಜನೆ ಮಾಡಿದ್ರಂದಾಗ ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ಏನ್ ಮಾಡ್ತಾನೆ, ಈ ಒಂದು ಲೋಕಸಭೆಯನ್ನ ರಾಷ್ಟ್ರಪತಿಗಳು ವಿಸರ್ಜನೆ ಮಾಡುತ್ತಾರೆ. ಇದುವರೆಗೆ ಯಾವಾಗಾದ್ರೂ ಮಾಡಿದ್ರ ಅಂತಂದಾಗ 1977 ಲೆಕ್ಕ ಇರತಕ್ಕಂಥ ಲೋಕಸಭೆಯನ್ನ 1979ಕ್ಕೆ ಏನ್ ಮಾಡಿದ್ರು, ವಿಸರ್ಜನೆ ಮಾಡಿದ್ರು. 1989ಕ್ಕೆ ಆಯ್ಕೆ ಆಗಿರತಕ್ಕಂತಹ ಲೋಕಸಭೆಯನ್ನ 1991ಕ್ಕೆ ಏನ್ ಮಾಡಿದ್ರು, ವಿಸರ್ಜನೆ ಮಾಡಿದ್ರು. ಅದೇ ರೀತಿ 1996ಕ್ಕೆ ಆಯ್ಕೆ ಆಗಿರತಕ್ಕಂತಹ ಲೋಕಸಭೆಯನ್ನ 1998ಕ್ಕೆ ಏನ್ ಮಾಡಿದ್ರು, ವಿಸರ್ಜನೆ ಮಾಡಿದ್ರು. 1998ಕ್ಕೆ ಆಯ್ಕೆ ಆಗಿರತಕ್ಕಂಥ ಲೋಕಸಭೆಯನ್ನ 1999ಕ್ಕೆ ಏನ್ ಮಾಡಿದ್ರು, ಆಯ್ಕೆ ವಿಸರ್ಜನೆ ಮಾಡಿದ್ರು. ಇಲ್ಲಿ ಪ್ರಶ್ನೆ ಕೇಳ್ತಕ್ಕಂಥದ್ದು, ನಮ್ಮ ದೇಶದಲ್ಲಿ ಅಧಿಕಾರಾವಧಿಗೆ ಮುನ್ನ ಲೋಕಸಭೆ ವಿಸರ್ಜನೆ ಆಗಿರತಕ್ಕಂಥ ಮೊದಲ ವರ್ಷ ಅಂತ ಕೇಳಿದರೆ 1979. ಎಷ್ಟು ಬಾರಿ ವಿಸರ್ಜನೆ ಮಾಡಿದ್ರು ಅಂದಾಗ 1, 2, 3, 4 ಬಾರಿ ಏನ್ ಮಾಡಿದ್ರೆ ಅಂದಾಗ ಲೋಕಸಭೆಯನ್ನ ಅಧಿಕಾರಾವಧಿಗೆ ಮುನ್ನ ವಿಸರ್ಜನೆ ಮಾಡಲಾಗಿದೆ. ಅರ್ಥ ಆಯ್ತಾ? ನಂತರ ಕೆಲವು ಸಂದರ್ಭಗಳಲ್ಲಿ ಲೋಕಸಭೆಯನ್ನ ಏನ್ ಮಾಡಬಹುದು ಅಂದಾಗ ವಿಸ್ತರಣೆ ಮಾಡಬಹುದು. ಯಾವ ಸಂದರ್ಭದಲ್ಲಿ ವಿಸ್ತರಣೆ ಮಾಡಬಹುದು, ವಿಸ್ತರಿಸಬಹುದು ಅಂತಂದಾಗ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ. ಯಾವ ಸಂದರ್ಭದಲ್ಲಿ ಅಂತಂದಾಗ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಸಂಸತ್ತಿನ ಒಪ್ಪಿಗೆ ಪಡೆದು ಎಷ್ಟು ಅಂತಂದಾಗ 1 ವರ್ಷ ವಿಸ್ತರಿಸಬಹುದು. ಮತ್ತೆ ತುರ್ತು ಪರಿಸ್ಥಿತಿ ರದ್ದಾಗಿಲ್ಲ, ನೆಕ್ಸ್ಟ್ ಏನ್ ಮಾಡಬಹುದು, ಮತ್ತೆ ಒಪ್ಪಿಗೆ ಪಡೆದು ಮತ್ತೆ 1 ವರ್ಷ ವಿಸ್ತರಿಸಬಹುದು. ಇಲ್ಲಿ ಇಂಪಾರ್ಟೆಂಟ್ ಆಗುತ್ತದ, ತುರ್ತು ಪರಿಸ್ಥಿತಿ ರದ್ದಾದ 6 ತಿಂಗಳೊಳಗೆ ಏನಾಗಬೇಕು, ಮತ್ತೆ ಲೋಕಸಭೆ ಚುನಾವಣೆ ನಡೀಬೇಕು ಅಂತ ನಿಯಮ ಇದೆ. ಲೋಕಸಭೆಯನ್ನ ಸಂಸತ್ತಿನ ಅನುಮತಿ ಪಡೆದು 1 ವರ್ಷ ವಿಸ್ತರಿಸಬಹುದು. ಆದರೆ ತುರ್ತು ಪರಿಸ್ಥಿತಿ ರದ್ದಾದ 6 ತಿಂಗಳ ಒಳಗೆ ಏನ್ ಮಾಡಬೇಕು, ಸಾರ್ವತ್ರಿಕ ಚುನಾವಣೆಯ ಮೂಲಕ ಲೋಕಸಭೆಯನ್ನ ಆಯ್ಕೆ ಮಾಡಬೇಕು ಅಂತಕ್ಕಂತಹ ಒಂದು ಅಂಶ ತಿಳಿಸುತ್ತೆ ಅಂತ. ಇಷ್ಟು ಈ ಒಂದು ಲೋಕಸಭೆಯ ಅಧಿಕಾರಾವಧಿ ಅಂತ ಬರುತ್ತೆ. ನಂತರ ಇನ್ನೊಂದು ಟಾಪಿಕ್ ಚರ್ಚೆ ಮಾಡೋಣ. ಈ ಒಂದು ಸದಸ್ಯರಿಗೆ ಇರತಕ್ಕಂತಹ ಒಂದು ಪ್ರಮಾಣ ವಚನ ಯಾರು ಬೋಧನೆ ಮಾಡ್ತಾರೆ? ಪ್ರಮಾಣ ವಚನವನ್ನು ಈ ಒಂದು ಸಂಸತ್ ಸದಸ್ಯರ ಪ್ರಮಾಣ ವಚನ ಯಾರು ಪ್ರಮಾಣ ವಚನ ಬೋಧನೆ ಮಾಡಿದಾಗ, ರಾಜ್ಯಸಭೆ ಸದಸ್ಯರಿಗೆ ಯಾರ ಪ್ರಮಾಣ ವಚನ ಬೋಧನೆ ಮಾಡಿದಾಗ ಈ ಒಂದು ಸ್ಪೀಕರ್ ಪ್ರಮಾಣ ವಚನ ಬೋಧನೆ ಮಾಡ್ತಾರೆ. ಸ್ಪೀಕರ್ ಅಂತಂದ್ರೆ ಏನಂದಾಗ ಸಭಾಪತಿಗಳು. ರಾಜ್ಯಸಭೆಯ ಸಭಾಪತಿಗಳು ಯಾರು ಅಂತ ಬಂದಾಗ ಉಪರಾಷ್ಟ್ರಪತಿಗಳೇನಾಗಿರ್ತಾರೆ, ರಾಜ್ಯಸಭೆಯ ಸಭಾಪತಿಗಳಾಗಿರ್ತಾರೆ. ರಾಜ್ಯಸಭೆಯ ಸಭಾಪತಿಗಳು ಯಾರು ಅಂತಂದಾಗ ಉಪರಾಷ್ಟ್ರಪತಿಗಳು ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ಅದು ರಾಜ್ಯಸಭೆ ಸದಸ್ಯರದು. ರಾಜ್ಯಸಭೆ ಸದಸ್ಯರಿಗೆ ಯಾರ ಪ್ರಮಾಣ ವಚನ ಬೋಧನೆ ಮಾಡ್ತಂದಾಗ ಈ ಒಂದು ಉಪರಾಷ್ಟ್ರಪತಿಗಳು ಬೋಧನೆ ಮಾಡ್ತಾರೆ. ಇದು ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದೇನಂದಾಗ ಈ ಒಂದು ಲೋಕಸಭೆಯ ಸದಸ್ಯರಿಗೆ ಯಾರ ಪ್ರಮಾಣ ವಚನ ಬೋಧನೆ ಮಾಡ್ತಾರೆ? ಲೋಕಸಭೆ ಸದಸ್ಯರಿಗೆ ಪ್ರಮಾಣ ವಚನ ಬೋಧನೆ ಮಾಡ್ತಕ್ಕಂಥವ್ರು ಇಲ್ಲಿ ಸಹ ಯಾರು ಅಂತಂದಾಗ ಈ ಒಂದು ಲೋಕಸಭಾ ಸ್ಪೀಕರ್ ಅಂತಕ್ಕಂಥವ್ರು ಪ್ರಮಾಣ ವಚನ ಬೋಧನೆ ಮಾಡ್ತಾರೆ. ಲೋಕಸಭೆಯ ಸ್ಪೀಕರ್ ಅಂತಕ್ಕಂಥವ್ರು ಪ್ರಮಾಣ ವಚನ ಬೋಧನೆ ಮಾಡ್ತಾರೆ. ಆದರೆ ಇಲ್ಲಿ ಸ್ಪೀಕರ್ಗಿಂತ ಒಬ್ಬ ವ್ಯಕ್ತಿ ಬರ್ತಾನೆ ಏನಂದಾಗ ಪ್ರೊಟೆಮ್ ಅಂತಕ್ಕಂತಹ ವ್ಯಕ್ತಿ. ಪ್ರೊಟೆಮ್ ಅಂತಂದ್ರೆ ಈತ ತಾತ್ಕಾಲಿಕ ಸ್ಪೀಕರ್ ಯಾವಾಗ ಆಯ್ಕೆ ಆಗ್ತಾನಂತಂದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ತಾತ್ಕಾಲಿಕ ಸ್ಪೀಕರ್ ಅಂತಂದ್ರೆ ಈ ಒಂದು ಲೋಕಸಭೆಯ ಸಾರ್ವತ್ರಿಕ ಚುನಾವಣೆ ನಂತರ ಪದಾರ್ಥ ಮಾಡ್ಕೊಳ್ಳಿ. ಲೋಕಸಭೆಯ ಸಾರ್ವತ್ರಿಕ ಚುನಾವಣೆ ನಂತರ ಈ ಒಂದು ರಾಷ್ಟ್ರಪತಿಗಳು ಮೊದಲ ಅಧಿವೇಶನ ಕರೀತಾರೆ. ಯಾರು ಅಂದಾಗ ರಾಷ್ಟ್ರಪತಿಗಳು ಮೊದಲ ಅಧಿವೇಶನವನ್ನ ಕರೆಯುತ್ತಾರೆ. ಈ ಒಂದು ಮೊದಲ ಅಧಿವೇಶನದ ಅಧ್ಯಕ್ಷತೆ ಯಾರು ವಹಿಸ್ತಾರೆ ಅಂತಂದಾಗ ರಾಷ್ಟ್ರಪತಿಗಳು ವಹಿಸ್ತಾರೆ. ಈ ಒಂದು ಲೋಕಸಭೆಯ ಮೊದಲ ಅಧಿವೇಶನದ ಲೋಕಸಭೆಯ ಮೊದಲ ಅಧಿವೇಶನ ಕರೆತಕ್ಕಂಥ ಯಾರು ಅಂದಾಗ ರಾಷ್ಟ್ರಪತಿಗಳು. ಈ ಒಂದು ಲೋಕಸಭೆಯ ಮೊದಲ ಅಧಿವೇಶನ ಕರೆತಕ್ಕಂಥದ್ದು. ಈ ಅಧಿವೇಶನದಲ್ಲಿ ರಾಷ್ಟ್ರಪತಿ ಏನ್ ಮಾಡ್ತಂದಾಗ ದೇಶದ ಉದ್ದೇಶ ಏನ್ ಮಾಡ್ತಾರ, ಈ ಒಂದು ಆಯ್ಕೆ ಮಾಡ್ತಾರೆ. ಈ ಅಧಿವೇಶನದಲ್ಲಿ ರಾಷ್ಟ್ರಪತಿಗಳೇನಂದಾಗ ಆ ಸಂದರ್ಭದಲ್ಲಿ ಈ ಒಂದು ಪ್ರೋಟೆಮ್ ಅನ್ನ ಆಯ್ಕೆ ಮಾಡ್ತಾರೆ. ಪ್ರೋಟೆಮ್ ಅಂತಂದ್ರೆ
ತಾತ್ಕಾಲಿಕ ಸ್ಪೀಕರ್. ಪ್ರೋಟೆಮ್ ಅಂದ್ರೆ ಏನಂದಾಗ ತಾತ್ಕಾಲಿಕ ಸ್ಪೀಕರ್. ಹೆಂಗೆ ಆಯ್ಕೆ ಮಾಡಿದಂದಾಗ ಆಯ್ಕೆಯಾಗಿರ್ತಕ್ಕಂಥ ಸದಸ್ಯರಲ್ಲಿ ಹಿರಿಯರೊಬ್ಬರನ್ನ ಏನ್ ಮಾಡ್ತಾರೆ ಅಂದಾಗ ಪ್ರೋಟೆಮ್ ಆಗಿ ನೇಮಕ ಮಾಡ್ತಾರೆ. ಆಯ್ಕೆಯಾಗಿರ್ತಕ್ಕಂಥ ಸದಸ್ಯರು ಹಿರಿಯರು ಅಂತಂದಾಗ ಸಂಸತ್ತಿನ ಕಲಾಪಗಳ ಬಗ್ಗೆ ಅತಿ ಹೆಚ್ಚು ಅನುಭವ ಹೊಂದಿರತಕ್ಕಂಥ ವ್ಯಕ್ತಿ ಅವರು ಹಿರಿಯರು. ಅವ್ರನ್ನ ಏನ್ ಮಾಡ್ತಾರೆ ಪ್ರೋಟೆಮ್ ಆಗಿ ಆಯ್ಕೆ ಮಾಡ್ತಾರೆ. ಈ ಪ್ರೋಟೆಮ್ ಏನ್ ಮಾಡ್ತಂದಾಗ ಸಾರ್ವತ್ರಿಕ ಚುನಾವಣೆಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಸದಸ್ಯರಿಗೆ ಈತ ಏನ್ ಮಾಡ್ತಾನೆ ಪ್ರಮಾಣ ವಚನ ಬೋಧನೆ ಮಾಡ್ತಾನೆ. ಸಾರ್ವತ್ರಿಕ ಚುನಾವಣೆಯಲ್ಲಿ ಆಯ್ಕೆಯಾಗಿರ್ತಕ್ಕಂತಹ ಸದಸ್ಯರಿಗೆ ಪ್ರಮಾಣ ವಚನ ಬೋಧನೆ ಮಾಡ್ತಾನೆ. ನಂತರ ಉಪಚುನಾವಣೆ ಆಯ್ಕೆಯಾಗಿರ್ತಕ್ಕಂಥ ಸದಸ್ಯರಿಗೆ ಯಾರು ಅಂತಂದಾಗ ಸ್ಪೀಕರ್ ಬೋಧನೆ ಮಾಡ್ತಾನೆ. ಇಷ್ಟು ಯಾವುದೊಂದಾಗ ಲೋಕಸಭೆ ಬೇಕಿರತಕ್ಕಂತಹ ಪ್ರಮುಖವಾಗಿರತಕ್ಕಂತಹ ಮತ್ತು ರಾಜ್ಯಸಭೆಗೆ ಇರತಕ್ಕಂತಹ ಪ್ರಮುಖವಾಗಿರತಕ್ಕಂತಹ ಒಂದು ಅಂಶಗಳು. ಅದೇ ರೀತಿಯಾಗಿ ಇನ್ನೊಂದು ಬರುತ್ತೆ ನಿಮ್ಗೆ ಏನು ಅಂದಾಗ ಇಲ್ಲಿ ಕೋರಂ ಅಂತಕ್ಕಂಥದ್ದು. ಈ ಒಂದು ಲೋಕಸಭೆ ಮತ್ತು ರಾಜ್ಯಸಭೆ ಅಧಿವೇಶನ ನಡೆಸಬೇಕು ಅಂತಂದ್ರೆ ಕೋರಂ ಎಷ್ಟಿರಬೇಕು ಅಂತಂದ್ರೆ 1/10 ಇರಬೇಕು. ಕೋರಂ ರಾಜ್ಯಸಭೆ ಸದಸ್ಯ ನಡೆಸಬೇಕು ಅಂತಂದ್ರೆ ಕೋರಂ ಎಷ್ಟಿರಬೇಕು 1/10 ಇರಬೇಕು. ಲೋಕಸಭೆ ಅಧಿವೇಶನ ನಡೆಸಬೇಕು ಅಂದ್ರೆ ಸಹ ಎಷ್ಟಿರಬೇಕು ಕೋರಂ ಅಂತಂದ್ರೆ 1/10 ಇರಬೇಕು ಅಂತಕ್ಕಂಥದ್ದು. ಆಯ್ತಾ? ಅದೇ ರೀತಿಯಾಗಿ ಅಧಿವೇಶನ ಅಂತಕ್ಕಂಥದ್ದು ವರ್ಷದಲ್ಲಿ ಎರಡು ಸೇರಿ ವರ್ಷದಲ್ಲಿ ಕನಿಷ್ಠ 2 ಬಾರಿಯಾದರೂ ಈ ಒಂದು ಅಧಿವೇಶನವನ್ನ ಕರೆಯಲೇಬೇಕು. ವರ್ಷದಲ್ಲಿ ಕನಿಷ್ಠ 2 ಬಾರಿಯಾದರೂ ಅಧಿವೇಶನ ಕರೆಯಬೇಕು. ಅಧಿವೇಶನದ ಅಂತರ ಅಂತ ಅರ್ಥ ಮಾಡ್ಕೊಳ್ಳಿ. ಅಧಿವೇಶನದ ಅಂತರ 6 ತಿಂಗಳು ಮೀರಕೂಡದು ಅಂತಕ್ಕಂಥ ನಿಯಮ ಇದೆ. ಪ್ರಶ್ನೆ ಕೇಳಿದ್ರೆ ಅಧಿವೇಶನ ಕನಿಷ್ಠ ವರ್ಷದಲ್ಲಿ 2 ಬಾರಿ ಕರಿಬೇಕು. ಅಧಿವೇಶನ ನಂತರ 6 ತಿಂಗಳ ಮೀರಕೂಡದು ಅಂತಕ್ಕಂಥ. ಬಟ್ ನಮ್ಮ ದೇಶದಲ್ಲಿ ಏನ್ ಮಾಡ್ತಾರಲ್ಲ ಸಹಜವಾಗಿ 3 ಅಧಿವೇಶನ ಕರಿತೀವಿ. ಒಂದು ಏನಂದಾಗ ಒಂದು ಮುಂಗಾರ ಅಧಿವೇಶನ ಅಂತಕ್ಕಂಥ ಎರಡನೇದು ಯಾವುದು ಅಂತಂದಾಗ ಚಳಿಗಾಲದ ಅಧಿವೇಶನ, ಇನ್ನೊಂದು ಯಾವುದು ಅಂತಂದಾಗ ಬಜೆಟ್ ಅಧಿವೇಶನ ಅಂತಕ್ಕಂಥದ್ದು. 3 ಬಾರಿ ಕರಿತೀವಿ. ಅಗತ್ಯ ಬಿದ್ದಾಗ ರಾಷ್ಟ್ರಪತಿ ಯಾವುದೇ ಸಂದರ್ಭದಲ್ಲಿ ಏನ್ ಮಾಡಬಹುದು ಅಧಿವೇಶನ ಕರೆತಕ್ಕಂಥ ಅಧಿಕಾರವನ್ನ ರಾಷ್ಟ್ರಪತಿ ಹೊಂದಿದ್ದಾರೆ. ಇಷ್ಟು ಅಂಶಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಸಂಸತ್ ಸದಸ್ಯರ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಚರ್ಚೆ ಮಾಡೋಣ. ಧನ್ಯವಾದಗಳು.